ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ಇದ್ದೀನಿ. ಒಂದೂವರೆ ತಿಂಗಳಾಯಿತು ಫುಲ್ ಬ್ಯುಸಿಯಾಗಿದ್ದೆ. ನನ್ನ ತಂಗಿದ ಮ್ಯಾರೇಜ್ ಅಂತ ಹೇಳಿ ಹತ್ರ ಹಿಂದ್ಗಡೆನೇ ಇದ್ದೆ. ಜಾಸ್ತಿ ಸ್ಟಿಚ್ಚಿಂಗ್ ಅದು ಇದು ಅಂತ ತುಂಬ ಕೆಲಸ ಇತ್ತು. ಸೊ ಆಲ್ಮೋಸ್ಟು ಎಲ್ಲ ವೀಡಿಯೋಸ್ ನೋಡಿರ್ಬೋದು. ಸೊ ಇವಾಗ ಎಲ್ಲರೂ ಕೂಡ ಮ್ಯಾರೇಜಿದ್ದು ವ್ಲಾಗ್ ಹಾಕಿ ಅಂತ ಹೇಳ್ತಾ ಇದ್ರಿ. ಮ್ಯಾರೇಜಿದ್ದು ವ್ಲಾಗ್ ನಾನು ಮಾಡಲೇ ಇಲ್ಲ ಗೈಸ್. ನಾನು ಫುಲ್ಲು ಬ್ಯುಸಿ ಇದೆ. ಯಾರ ಜೊತೆ ಮೊಬೈಲ್ ಕೊಡಲಿಕ್ಕೂ ಯಾರೂ ಇರಲಿಲ್ಲ ನನಗೆ. ಅಂದರೆ ಕರೆಕ್ಟಾಗಿ ವಿಡಿಯೋ ನಾಲೆಜ್ ಇರುವವರು ಬೇಕಲ್ವಾ. ಸೊ ಅವ್ರು ಯಾರೂ ಇರಲಿಲ್ಲ. ಹಾಗೆ ವೀಡಿಯೋಸ್ ಮಾಡಲಿಕ್ಕೂ ಆಗಲಿಲ್ಲ. ನನಗಂತೂ ಆಗೋದೇ ಇಲ್ಲ, ನನಗೆ ಗೊತ್ತಿತ್ತು. ಸೊ ಯಾಕಂದರೆ ನಾನು ಮೊಬೈಲೇ ಮುಟ್ತಿರಲಿಲ್ಲ. ಯಾವಾಗ ಮದುವೆ ಹೊತ್ತು ಸಹ ಹಾಗೆ ಫುಲ್ಲು ಬ್ಯುಸಿ. ನನ್ನ ತಂಗಿನ ಹೊರಡಿಸ್ಲಿಕ್ಕೆ ಇತ್ತಲ್ಲ. ಸೊ ಅಂದರೆ ಮೇಕಪ್ಸ್ ಎಲ್ಲ ನಾನೇ ಮಾಡಿದ್ದು. ಸೊ ಹಾಗೆ ನಾನು ಫುಲ್ಲು ಬ್ಯುಸಿ ಇದ್ದೆ. 3-4 ಸಾರಿ ಚೇಂಜ್ ಮಾಡಲಿಕ್ಕೆ ಗೈಸ್, ಬೆಳಿಗ್ಗೆಯಿಂದ ಸಂಜೆ ಆಗುವಾಗ. ಸೊ ಮತ್ತು ನಾನು ಹೊರಡಬೇಕು, ನನ್ನ ತಂಗಿಯಂದಿರನ್ನು ಸ್ವಲ್ಪ ಹೊರಡಿಸಬೇಕು, ಆ ಥರ ಎಲ್ಲ ತುಂಬ ಫುಲ್ಲು ಬ್ಯುಸಿಯಾಗಿದ್ದೆ. ಸೊ ಹಾಗೆ ಇವಾಗ ಮ್ಯಾರೇಜು, ಮನೆಯಲ್ಲಿ ರಿಸೆಪ್ಷನ್ ಇತ್ತು, ಅದು ಮುಗೀತು. ಎಂಗೇಜ್ಮೆಂಟ್ ಅದೆಲ್ಲ ಮುಗಿದು ಮರಳಿ ನಾನು ಮಂಗಳೂರಿಗೆ ಬಂದಿದ್ದೇನೆ. ಇವತ್ತು 9 ತಾರೀಕು ಗೈಸ್. ಮಂಗಳೂರಿಗೆ ಬಂದೆ ಮನೆಯಿಂದ. ಸೊ ಬರುವಾಗ ಒಂದು ಪಾರ್ಸೆಲ್, ಇದು ನಾನು ಇದು ನೈಟ್ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೆ ಆಯಿತಾ, ಡಬ್ಬಲ್, ಇದು ಮೀಶೋದಲ್ಲಿ. ಸೊ ಇದು ಹೇಗಿದೆ ಅಂತ ನೋಡುವ. ನಾನು ಓಪನೇ ಮಾಡಲಿಲ್ಲ. ಮೊನ್ನೆ ನಾನು 1-2 ತಗೊಂಡಿದ್ದೆ. ಆದರೆ ಫಸ್ಟಿಗೆ 1-2 ನೈಟ್ ಪ್ಯಾಂಟ್ ತಗೊಂಡಿದ್ದೆ. ಅದು ನನಗೇನೋ ಸ್ವಲ್ಪ ಟೈಟ್ ಆಗ್ತಿತ್ತು. ಹಾಗೆ ಅದನ್ನು ಒಂದು ಎಕ್ಸ್ಚೇಂಜ್ ಮಾಡಿ ಮತ್ತೊಂದು ತಂಗಿಗೆ ಕೊಟ್ಟೆ. ಸೊ ಮತ್ತೊಂದು-2 ತಗೊಂಡಿದ್ದೆ. ಅದಕ್ಕಿಂತ ಮುಂಚೆ ನನಗೆ ಎಲ್ಲಿ ಅಂಥದ್ದು ಪ್ಯಾಂಟ್ ಸಿಗ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ಮೀಶೋದಲ್ಲಿ ನೋಡುವಾಗ ಮೀಶೋದಲ್ಲಿ ಇತ್ತು. ಹಾಗೆ ಆರ್ಡ್ರ್ ಮಾಡಿ ಮತ್ತೆ ವಾಪಸ್ ನಾನು ಶಾಪಲ್ಲಿ ಹುಡುಕುವಾಗ ಅಲ್ಲಿ 2 ಪ್ಯಾಂಟ್ ಸಿಕ್ಕಿದೆ ಆಯಿತಾ. ಶಾಪಲ್ಲೆಲ್ಲ ಇಲ್ಲಿ ಮಂಗಳೂರಲ್ಲಿ ಮಾಲಲ್ಲಿ ಯಾವುದಂತ ಹೇಳಿದರೆ ನೆನಪೇ ಬರ್ತಿಲ್ಲ ನನಗೆ. ನೀವು ಗೊತ್ತಿರ್ಬೋದು, ನಾನು ಲಾಗ್ ಹಾಕಿದ್ದೇನಲ್ಲ, ಇದಕ್ಕಿಂತ ಮುಂಚೆ ಲಾಗಲ್ಲಿ ಹಾಕಿದ್ದೇನೆ. ಸೊ ಅಲ್ಲಿ ತಗೊಂಡಿದ್ದೆ 2 ಪ್ಯಾಂಟ್, ನೈಟ್ ಪ್ಯಾಂಟ್. ಅದರಲ್ಲಿ ಒಂದು ನನಗೆ ಬೇಕಾದ್ದೇ ಸಿಕ್ಕಿತ್ತು, ಮತ್ತೊಂದು ಸ್ವಲ್ಪ ಚೇಂಜ್ ಇತ್ತು ಪ್ಯಾಟರ್ನ್. ನನಗೆ ಅದರಲ್ಲಿ 2-3 ಕಿಸೆ ಎಲ್ಲ ಇರಬೇಕು. ಅದು ನಂಗೆ ತುಂಬ ಇಷ್ಟ ಆಯಿತಾ. ಅಂದರೆ ಮೊಬೈಲ್ಸ್ ಮತ್ತು ಇಯರ್ಫೋನ್ಸ್ ಆ ಥರ ಎಲ್ಲ ಹಾಕಲಿಕ್ಕೆ ಆಗ್ತದಲ್ಲ ಅಂತ ಹೇಳ್ಕೊಂಡು ನಾವು ಸ್ಕೂಟಿಯಲ್ಲೆಲ್ಲ ಹೋಗುವಾಗ. ಹಾಗೆ ಅದೊಂದು ತಗೊಂಡೆ ಗೈಸ್. ಮತ್ತೆ 2 ಆರ್ಡ್ರ್ ಮಾಡಿದ್ದೆ. ಮನೆಯಲ್ಲಿ ಹೋಗುವಾಗ ಮನೆಯಲ್ಲಿ ಸಹ ಒಂದೊಂದು ಇರೋದಿಲ್ಲ, ಎಲ್ಲ ನಾನು ಎಲ್ಲಿರ್ತೇನೆ ಅಲ್ಲೆಲ್ಲದಕ್ಕೆಲ್ಲ ಇರ್ತದೆ. ಹಾಗೆ ಕೆರಿಲದಲ್ಲಿ 1-2 ಇಡಬೇಕು, ಮನೆಯಲ್ಲಿ 1-2 ಇಡಬೇಕು, ಇಲ್ಲಿ 4-5 ಇರಬೇಕು. ಅದಕ್ಕೆ ಬರುತ್ತೆ ಅಲ್ವಾ, ಇರಲಿ ಅಂತ ಹೇಳ್ಕೊಂಡು ಆರ್ಡ್ರ್ ಮಾಡಿದೆ. ಮತ್ತು ತಂಗಿಯಂದಿರು ಬರುವಾಗ ಸಹ ಇಲ್ಲಿ ಎಂತ ಇರೋದಿಲ್ಲ ನೈಟ್ ಪ್ಯಾಂಟೆಲ್ಲ. ಹಾಗೆ ತಗೊಂಡೆ ಗೈಸ್. ನೋಡುವ ಯಾವ ಥರ ಇದೆ ಅಂತ. ಇದು ಮೊನ್ನೆ 7 ತಾರೀಕಿಗೆ ಬೆಳಿಗ್ಗೆ ಬೇಗ ಬಂದಿದೆ ಆಯಿತಾ. ಇದೊಂದು ಆದರೆ ಸಾಕು ನನ್ನ ತಂಗಿ, ಸಣ್ಣ ತಂಗಿ ಪ್ಯಾಂಟವು ಆವತ್ತಾ ಎಲ್ಲಿ ಆಯ್ತನ್ಪ, ಅವಳಿ ಭಾರಿ ವಿಷಯ ಆಯಿತು. ನಂಗೆ ಅವಳಿಗೆ ಸಿಗ್ತದಲ್ಲ, ಅದಕ್ಕೆ ಇಲ್ಲಿ ಆಯ್ತನ್ಪ ಮತ್ತೆ ನೆಗಡೋದು ಅದು. ಸೊ ಒಂದು ಬ್ಲ್ಯಾಕ್ ಪ್ಯಾಂಟ್ ಚಂದ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಮತ್ತೆ ಒಳ್ಳೆಯದಿದೆ ಆಯಿತಾ. ಇದು ನೋಡಿ ಚೆನ್ನಾಗಿದೆ ಅಲ್ಲ, ಚೆಂದ ಉಂಟು. ಇದು ನಾನು ಇಲ್ಲಿ ಆರ್ಡ್ರ್ ಮಾಡಿದ ಹಾಗೆ, ಎಲ್ಲಿ ಕುಂಕುಮಲ್ಲಿ ತಗೊಂಡಿದ್ದೆಲ್ಲ ಅಂಥದ್ದೇ ಸೇಮ್ ಪ್ಯಾಂಟ್. ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಎಲ್ಲ ಗಿಸೆ ಬೇಕು. ಇಲ್ಲೊಂದು ಗಿಸೆ ಇದೆ.
ಮತ್ತು ಇಲ್ಲೊಂದಿದೆ ಪಾಕೆಟ್ ಚೆನ್ನಾಗಿದೆ ಆಯಿತಾ. ಲೈಕ್ ಉಂಡು ಅಮ್ಮ ಹೋಯ್ತಾರೆ ಮನೆ ನಿಕ್ಲೇನು ಡ್ರೆಸ್ ಅಂಗಡಿ ತೆಗೆದುಕೊಳ್ಳ ಅಂತ ಹೇಳ್ತಾರೆ. ಹಾಗೆ ನಾನು ಜಾಸ್ತಿ ತೆಗೊಳ್ಳಿಲ್ಲ, ಪ್ರೋಗ್ರಾಮಿಗೆಲ್ಲ ಬೇಕಾಗ್ತದಲ್ಲ ಆವಾಗ ಒಂದು ತಗೊಳ್ತೀನಿ. ಇದು ಕ್ಲೋತ್ ತುಂಬ ಚೆನ್ನಾಗಿದೆ ಆಯಿತಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಇದೆಲ್ಲ ಚೆನ್ನಾಗಿದೆ. ಡಬಲ್ ಆರ್ಡ್ರ್ ಮಾಡಿದಲ್ಲ, ಅದಕ್ಕೆ ಯಾವ ಕಲರ್ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ. ಇದು ಓಕೆ ಅಂತ ಇತ್ತು. ತುಂಬ ಚೆನ್ನಾಗಿದೆ ಇದು ಪ್ಯಾಂಟು. ನನಗೆ ಪ್ರೋಗ್ರಾಮಿಗೆಲ್ಲ ಹೋಗುವಾಗ ನಾವು ಪ್ಯಾಂಟೇ ಹಾಕಿಕೊಂಡು ಹೋಗೋದಲ್ಲ, ಪ್ಯಾಂಟ್ ಶರ್ಟ್ ಎಲ್ಲ. ಇದು ನಿಜವಾಗಿ ನಮ್ಮ ಪ್ರೋಗ್ರಾಮಿಂದ ಡ್ರೆಸ್. ಸೊ ಮೊನ್ನೆ ಹೋಗುವಾಗ ಪ್ರೋಗ್ರಾಮಿಂದಲೇ ಡೈರೆಕ್ಟ್ ಮನೆಗೆ ಹೋದದ್ದು. ಹಾಗೆ ಇದನ್ನು ತಗೊಂಡೋಗಿದ್ದೆ, ಬೇರೆ ಯಾವುದು ಜೀನ್ಸ್ ಟಾಪ್ ತಗೊಂಡೋಗಿರಲಿಲ್ಲ. ಹಾಗೆ ಮಂಗಳೂರಿಗೆ ಬರುವಾಗ ಇದನ್ನೇ ಹಾಕಿಕೊಂಡು ಸೀದೋದೆ. ಹಾಗೆ ಪ್ರೋಗ್ರಾಮಿಗೆ ಹೋಗುವಾಗೆಲ್ಲ ಈ ಟಿ ಶರ್ಟಿಗೆಲ್ಲ ಇದನ್ನು ಹಾಕಿದರೆ ತುಂಬ ಚೆಂದ ಆಗ್ತದಲ್ಲ ನೋಡಿ, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ. ತುಂಬ ಕ್ಲೋತ್ ಅಂತೂ ಅಲ್ಟಿಮೇಟ್ ಆಗಿದೆ ಆಯಿತಾ, ತುಂಬ ಚೆನ್ನಾಗಿದೆ. ಕಾಟನ್ ಬರ್ತದಾ ಅಂತ ಅಂದ್ಕೊಂಡೆ. ಸೊ ಕಾಟನ್ ಅಂದರೆ ಒಂಥರ ಎಂಥ ನಮಗೆ ಮೈಗೆ ಅಟ್ಯಾಚ್ ಆಗಿ ನಿಲ್ಲುವಂಥದ್ದು, ಅದೊಂಥರ ಅಸಹ್ಯ ಕಾಣ್ತದೆ. ಅದಕ್ಕೋಸ್ಕರ ಅಂಥದ್ದೇ ಬರ್ಬೋದಾ ಅಂತ ಅಂದ್ಕೊಂಡೆ, ಮತ್ತು ಅಂಥದ್ದು ಬರಲಿಲ್ಲ. ಚೆನ್ನಾಗಿದೆ, ಲೈಕ್ ಆಯಿತು, ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಮೀಶೋ. ಇದಕ್ಕೆ ಎಷ್ಟು ಗೊತ್ತಾ, 400 ಸಮಥಿಂಗ್ ಕೊಟ್ಟಿದ್ದೇನೆ 2 ಪ್ಯಾಂಟಿಗೆ. ಇಲ್ಲಿದೆ 423 ಎಸ್ 423 ಕೊಟ್ಟಿದ್ದೇನೆ ಆಯಿತಾ. ಅರ್ಧರ್ಧೋಗಿತ್ತು. ಹಾಗೆ ಲೈಕ್ ಉಂಡು ಹಾಗೆ ತುಂಬ ಚೆಂದ ಇದೆ. ಸೊ ಇನ್ನೊಂದು 2 ದಿನ ರೆಸ್ಟ್ ತಗೊಳ್ಬೇಕು ಗೈಸ್. ಇಲ್ಲಿ ಒಂದು 2-3 ಬ್ಲೌಸು ಸ್ಟಿಚಿಂಗ್ ಮಾಡಲಿಕ್ಕಿದೆ. ಆದ ನಂತರ ಎಂತಂತ ಹೇಳಿದರೆ ಇವತ್ತು 9 ಅಲ್ಲ ಡೇಟ್, ಹಾಗೆ ನಾಳೆ 10. ಹಾಗೆ ಮತ್ತು ಎಂತಂತ ಹೇಳಿದರೆ 2 ದಿನ ರೆಸ್ಟ್ ಮಾಡಿ ಇಲ್ಲೆಲ್ಲ ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡಲಿಕ್ಕೆ ಉಂಟು. ಮತ್ತು ಎಲ್ಲ ತುಂಬ ಟೈಮ್ ಆಯ್ತಲ್ಲ ನಾವಿಲ್ಲಿ ರೂಮಲ್ಲಿ ಇರೋದೆ, ಐಟಮ್ಸ್ ಎಲ್ಲ ಖಾಲಿ ಆಗಿದೆ, ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು ಒಮ್ಮೆ ಫುಲ್ ಸೆಟ್ ಮಾಡಿ. ನನಗೆ 14th ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಇದೆ. ಸೊ ಮೈಸೂರಿಗೆ ಹೊರಡ್ತೀನಿ. ಯಾವಾಗ ಹೊರಡ್ತೀನಿ ಅಂತ ಗೊತ್ತಿಲ್ಲ. 14th ಪ್ರೋಗ್ರಾಮ್ ಇರೋದು. ಸೊ ಹಾಗೆ ಅಲ್ಲಿಗೆ ಹೋಗಿ ಬಂದು ಮತ್ತೆ ವಾಪಸ್ಸು ಡ್ಯೂಟಿಗೆ ಜಾಯ್ನ್ ಆಗಬೇಕು ಗೈಸ್. ಮತ್ತು ಪ್ರೋಗ್ರಾಮ್ ಇರುವಾಗ ಮಾತ್ರ ರಜೆ. ಮತ್ತು ನನ್ನ ಚಿಕ್ಕಮ್ಮನ ಮಗಂದು ಮದುವೆ ಉಂಟು, ಒಂದು 3 ಮದುವೆ ಉಂಟಾಯ್ತಾ ನಮಗೆ ಹೋಗ್ಲಿಕ್ಕೆ, ಅದು ಫ್ಯಾಮಿಲಿಯಲ್ಲಿ. ಸೊ ತುಂಬ ಹತ್ತಿರದ ಫ್ಯಾಮಿಲಿ. ಸೊ ಹಾಗೆ ಆ ಮ್ಯಾರೇಜಿಗೊಂದು ಹೋಗಬೇಕು. ನಾಳೆ ಸ್ವಲ್ಪ ರಜೆ ಎಲ್ಲ ಕಮ್ಮಿ ಮಾಡ್ತೀವಿ, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸಹ. ಇನ್ನು ಪ್ರೋಗ್ರಾಮ್ ಮತ್ತು ಡ್ಯೂಟಿ ಅಷ್ಟೇ ಇನ್ನು. ಸೊ ಇನ್ನೂ ವರ್ಕ್ ಸ್ಟಾರ್ಟ್ ಗೈಸ್. ಒಂದು ಮನೆಯಿಂದ ತಂದದ್ದು ಡ್ರೆಸ್ ನೋಡಿ, ಅಲ್ಲಿ ರಾಶ್ ಇಟ್ಟಿದ್ದೇನೆ. ಅಲ್ಲಿ ಬಂದು ಮಲಗಿದೆ ಗೈಸ್. ತುಂಬ ಸುಸ್ತಾಗ್ತಿತ್ತು. ನಾನು ಸ್ಕೂಟಿ ತಗೊಂಡೋಗಿದ್ದೆ ಅಲ್ಲ, ತುಂಬ ಬಿಸಿಲು ಆಯಿತಾ. ಅಯ್ಯೋ, ಇಲ್ಲಿ ಈ ಬಿಸಿಲಿನ ಟೈಮಲ್ಲಿ ಎಲ್ಲಿ ಇರೋದಕ್ಕಿಂತ ಮಡಿಕೇರಿಯಲ್ಲಿ ಹೋಗಿ ಕೂತ್ಕೊಂಡು ಬರುವ ಅಂತ ಆಗ್ತದೆ. ಇಲ್ಲ ದೊಡ್ಡ ಒಂದು ಕೆರೆ ಎಲ್ಲ ಸಿಕ್ಕಿದರೆ ಅದರಲ್ಲಿ ಹೋಗಿ ಈಜಾಡುವ ಅಂತ ಆಗ್ತದೆ, ಅಷ್ಟು ಶೆಕೆ ಗೈಸ್. ನಾನು ಮನೆಯಿಂದ ಒಂದು 10 o'clock ನಾನು ಹೊರಟಿದ್ದೇನೆ. ಸೊ ಇಲ್ಲಿ ರೀಚ್ ಆಗುವಾಗ ಎಷ್ಟಾಗಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಮಾರೆ. ಎಷ್ಟು ಒಂದು 2.5 hour ಏನೋ ಬೇಕು ನಮಗೆ ಮನೆಯಿಂದ ಇಲ್ಲಿಗೆ. ಇವಾಗ ರೋಡೆಲ್ಲ
ನೀಟಿದೆ ಅಲ್ವಾ ಇಲ್ಲಿ, ಅಲ್ಲಿಂದ ಮಾಣಿಯಿಂದ ಸ್ವಲ್ಪ ತುಂಬ ಟೈಮ್ ಸೇವ್ ಆಗ್ತದೆ. ಒಂದು 1/4 ಗಂಟೆಯಲ್ಲಿ ಮಾಣಿಯಿಂದ ಬೀಚ್ ರೋಡಿಗೆ ರೀಚ್ ಆಗ್ಬೋದು. ಸ್ಕೂಟಿಯಲ್ಲಿ ತುಂಬ ಸ್ಪೀಡ್ ಬರಲ್ಲ, ಸೊ ಫ್ಲೈಓವರ್ ಮೇಲೆ ಬರುತ್ತಲ್ಲ ಹಾಗೆ ಗೈಸ್ ಎಲ್ಲ ಆಯಿತು. ಎಲ್ಲ ಕೆಲಸ ಮುಗಿದು ಬಂದೆ. ಇನ್ನು ಅದೇ ಡ್ರೆಸ್ ಅದು ಇದೆಲ್ಲ ಸ್ವಲ್ಪ ವಾಶ್ ಮಾಡಲಿಕ್ಕೆ ಉಂಟು. ನಿನ್ನೆ ಆಲ್ಮೋಸ್ಟ್ ಎಲ್ಲನೂ ವಾಶ್ ಮಾಡಿದ್ದೇನೆ ಮನೆಯಲ್ಲಿ. ಫಸ್ಟಿಗೆ ಅಂದ್ಕೊಂಡೆ ಮಂಗಳೂರಿಗೆ ಹೋಗಿ ಅಲ್ಲೇ ವಾಶ್ ಮಾಡುವ ಅಂತ, ಮತ್ತು ಇಲ್ಲಿ ಜಾಸ್ತಿ ಬಟ್ಟೆ ಹಾಕಲಿಕ್ಕೆ ಇಲ್ಲಿ ಪ್ಲೇಸಲ್ಲೆಲ್ಲ, ಸೊ ಮನೆಯಲ್ಲಿ ಅಂದರೆ ಆರಾಮ್ಸೆ ಹಾಕ್ಬೋದಲ್ಲ, ಅದಕ್ಕೆ ಮನೆಯಲ್ಲೇ ನೆನ್ನೆ ಸ್ವಲ್ಪ ಎಂತಪ್ಪ ವಾಶ್ ಮಾಡಿ ಎಲ್ಲ ಹಾಕಿ, ಮತ್ತು ಸ್ವಲ್ಪ ವಾಶ್ ಮಾಡದೆ ಇಲ್ಲಿ ಉಳಿದಿದೆ. ಮತ್ತು ಹಸ್ಬೆಂಡ್ ಸಹ ಅವ್ರದ್ದೆಲ್ಲ ತಂದು ಇಲ್ಲಿ ಹಾಕಿದ್ದಾರೆ ಮರೆ, ಹಾಗೆ ಅದೆಲ್ಲ ವಾಶ್ ಮಾಡಬೇಕು. ಒಮ್ಮೆ ರೂಮೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ನೆಮ್ಮದಿ ಗೈಸ್. ಸಾಕಾಗಿ ಹೋಗಿದೆ, ಕೈ ಕಾಲೆಲ್ಲ ಒಂಥರ ಒಡ್ಡಾಕಿದಾಗೆ ಆಗಿದೆ ನನಗೆ, ಅಷ್ಟು ನೋವು ಮಾರೆ. ಸ್ವಲ್ಪ ಮುಟ್ಟಿದ್ರೂ ಸಹ ನೋವು, ಕಳ್ಳು ಎಲ್ಲ ಸಿಗ್ತದೆ ಹಾಗೆ. ಮನೆಯಲ್ಲೆಲ್ಲ ಫಂಕ್ಷನ್ ಅಂತ ಹೇಳಿದರೆ ಹಾಗೆ ತುಂಬ ನಮಗೆ ಅಂದರೆ ಆಚೆ ಈಚೆ ಓಡಾಡಲಿಕ್ಕೆ ಇರ್ತದೆ, ಅದೆಲ್ಲ ಬಿಸಿ ಇರ್ತೀವಿ. ಮತ್ತು ಇಲ್ಲಿ 10ಗೆ ನಮ್ಮ ರೂಮಿನ ಕೆಳಗಡೆ ಅಲ್ಲಿ ದೈವದ ನೇಮ ಉಂಟು, ಹಾಗೆ ಇಲ್ಲಿ ಜಾಗ ಇದಂತೆ. ಹಾಗೆ ಅದು ಸಹ ನಮಗೊಂದು ಭಾಗ್ಯ ಆಯಿತಾ, ನಮಗೊಂದು ಸಿಗ್ತದೆ ನೋಡಲಿಕ್ಕೆ ಒಂದು. ನನಗೆ ದೈವ ನರ್ತನ ಎಲ್ಲ ನಂಗೆ ತುಂಬ ಇಷ್ಟ ನೋಡಲಿಕ್ಕೆ. ಸೊ ತುಂಬ 1-2 ವರ್ಷ ಏನಾಯ್ತಾ ಅಂತ ನಾನು ನೋಡದೆ, ಹಾಗೆ ತುಂಬ ಖುಷಿ ಆಗ್ತಿದ್ದು. ಒಮ್ಮೆ ಒಮ್ಮೆ ಹೋಗಬೇಕು, ನಾಳೆ ನೈಟು ಜಸ್ಟ್ ನೋಡಲಿಕ್ಕೆ. ಇವಾಗ ಅಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ, ಪೂಜೆ ಎಲ್ಲ ಆಗ್ತಾ ಇರಬೇಕು, ಜೋರು ಮೈಕೆಲ್ಲ ಇಟ್ಟಿದ್ದಾರೆ. ಸೊ ಕಾಪಿರೇಟ್ ಸಹ ಹಾಕ್ಬೋದು ಮಾರ್ರೆ. ಹಾಗೆ ಮತ್ತು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಮ್ಮೆ ಜಸ್ಟ್ ಒಂದು ಸಣ್ಣ ಲಾಗ್ ಮಾಡುವ ಅಂತ ಆಯಿತು, ಅದಕ್ಕೋಸ್ಕರ ಲಾಗ್ ಮಾಡ್ತಾ ಇದ್ದೇನೆ. ಮತ್ತು ಎಂತಂತ ಹೇಳಿದರೆ ಆಲ್ಮೋಸ್ಟು ಸ್ವಲ್ಪ ವೀಡಿಯೋಸ್ ಇದೆ, ಅದನ್ನು ಕ್ಲಿಪ್ ಹಾಕಿ ವೀಡಿಯೋಸ್ ಎಡಿಟ್ ಮಾಡಿ ಹಾಕ್ತೀನಿ. ಮೆಹಂದಿದೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಮ್ಯಾರೇಜಿದು ರಿಸೆಪ್ಷನ್ ಇದು ನಾನು ಅಷ್ಟು ವೀಡಿಯೋಸೇ ಮಾಡಲಿಲ್ಲ, ಸ್ವಲ್ಪ ಏನೋ ಮಾಡಿದ್ದೆ ಅಂದ್ಕೊಳ್ತೀನಿ. ಸೊ ಇದ್ದದನ್ನು ಎಡಿಟ್ ಮಾಡಿ ಹಾಕ್ತೀನಿ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ವ್ಲಾಗ್ ನೋಡುವವರು ಎಲ್ಲ ಮಾತಾಡಿಸಿದ್ರಿ ಮ್ಯಾರೇಜಲ್ಲಿ, ಅಂದರೆ ಫ್ಯಾಮಿಲಿಯವರೇ. ನಾನು ಮತ್ತು ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿ ಮತ್ತು ವ್ಯೂವರ್ಸಿಗೆಲ್ಲ ಜಾಸ್ತಿ ಮ್ಯಾರೇಜಿಗೆ ಹೇಳಲಿಲ್ಲ. ಫೇಸ್ಬುಕ್ಕಲ್ಲಿ ಪೋಸ್ಟ್ ಒಂದು ಹಾಕಿದ್ದೆ, ಹಾಗೆ ಜಾಸ್ತಿ ಜನಕ್ಕೆ ಹೇಳಲಿಕ್ಕೆ ಸಹ ಆಗಲಿಲ್ಲ ನನಗೆ. ಅಂದರೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋದು, ನನ್ನ ಮ್ಯಾರೇಜಿನಾಗಿ ಆ ಥರ ಎಲ್ಲ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಆದರೂ ನಾನು ಎಲ್ಲರಿಗೆ ಹೇಳಿದ್ದೇನೆ, ಯಾರಿಗೆ ಬೇಕಾದರೂ ಬರ್ಬೋದಿತ್ತು, ತೊಂದರೆ ಇರಲಿಲ್ಲ ಮ್ಯಾರೇಜಿಗೆ. ಒಬ್ಬೊಬ್ಬರು ನೋಡಿ, ಈಗ ಮೊನ್ನೆ ಸಣ್ಣ ಮುನ್ನವ್ರದ್ದು ಮ್ಯಾರೇಜ್ ಆಯಿತು, ಅವ್ರದ್ದು ನಾನೆಲ್ಲ ವೀಡಿಯೋಸ್ ನೋಡ್ತೇನೆ ಆಯಿತಾ. ಇದು ಅವರು ಅಲ್ಲಿ ಎಂಥ ಗೌಡಿಗೆರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮ್ಯಾರೇಜ್ ಆದದ್ದು, ಅದೊಂದು ಲೊಕೇಶನ್ ಮಾತ್ರ ಹೇಳಿದೆ ಆಯಿತಾ. ಅವ್ರದ್ದು ನಿಜವಾಗಿ ರಿಸೆಪ್ಷನ್ ಇಲ್ಲಿ ಪುತ್ತೂರಲ್ಲಿ ಆದದ್ದು. ನಾನು ನಿಜವಾಗಿ ಇದು ಮಂಜುದು ಮತ್ತು ಇವಳದು ಸಣ್ಣದು ದೊಡ್ಡ ಫ್ಯಾನ್ ಆಯಿತಾ. ಅವ್ರದ್ದು ಡ್ಯಾನ್ಸ್ ಎಲ್ಲ ತುಂಬ ಸಕ್ಕತ್ತಾಗಿ ಮಾಡ್ತಾರೆ, ವಿಡಿಯೋ ಲಾಗ್ಸ್ ಎಲ್ಲ ನೋಡ್ತೀನಿ. ನನ್ನ ತಂಗಿ ಅಂತೂ ತುಂಬ ಫೇವ್ರೇಟ್, ಅವ್ರದ್ದು ಒಂದು ವೀಡಿಯೋಸ್ ಬಿಟ್ಟರೆ ನೋಡ್ತಾ ಇರ್ತಾಳೆ. ಅವಳಿಗೆ ಸಹ ಕೋಪ ಬಂದಿದೆ ಆಯಿತಾ, ಒಂದು ಇಲ್ಲೇ ಮಾಡಿ ಇಲ್ಲೇ ಒಂದು ಲೊಕೇಶನ್ ಹೇಳಿಲ್ಲಲ್ಲ ಅಂತ. ನಾವು ನಿಜವಾಗಿ ಆ ದಿನ ಅವ್ರದ್ದು ರಿಸೆಪ್ಷನ್ ದಿನ ನಾವು ಈ ಪುತ್ತೂರು, ಬೆಳ್ಳಾರೆ, ಮಂಗಳೂರು ಆ ಥರನೇ ಸುತ್ತಾಡ್ತಿದ್ವಿ. ಅದು ಮ್ಯಾರೇಜಿಗೆ ಸ್ವಲ್ಪ ದಿನ ಇದ್ದ ಟೈಮ್ ಅಲ್ವಾ. ಸೊ ಹಾಗೆ ನಾವು ಮಂಗಳೂರಿಂದ ಅಲ್ಲಿಗೆ ಹೋಗೋರು, ಅಲ್ಲಿ ಫುಲ್ ರಶ್ ಎಲ್ಲ ಇತ್ತು. ಮತ್ತು ಅವರು ವೀಡಿಯೋ ಬಿಟ್ಟ ನಂತರ ನಮಗೆ ಗೊತ್ತದು, ಇವರು ಇಲ್ಲಿ ಮ್ಯಾರೇಜು ಮಾಡಿದ್ದು ಅಂತ. ಹಾಗೆ ಒಂದು ಮದುವೆಗೆ ಹೇಳ್ತಿದ್ರೆ ಉಂಟಲ್ಲ, ನಾನು ಮತ್ತು ತಂಗಿ ಗ್ಯಾರಂಟಿ ಹೋಗ್ತಾಯಿದ್ವಿ. ಒಂದು ಲೊಕೇಶನ್ ಹೇಳಲಿಲ್ಲ ಮಾರೆ ಇಲ್ಲಿ, ಅದು ಈಚೆಯವರಿಗೆ, ಅವರು ಮೈನ್ ದೊಡ್ಡ ದೊಡ್ಡ ಸಬ್ಸ್ಕ್ರೈಬರ್ ಇರುವವರಿಗೆ ಮಾತ್ರ ಇಲ್ಲಿ ಅವರಿಗೆ ಹೇಳಿದ್ದಾರೆ. ಹಾಗೆ ಜಾಸ್ತಿ ಜನ ಸಹ ಇರಲಿಲ್ಲ. ನಾನು ಆ ಥರ ಎಲ್ಲ ಮಾಡಲಿಲ್ಲ. ನನ್ನ ಮದುವೆಗೆ ಸಹ ಯಾರಿಗೆ ಬೇಕಾದರೂ ಬರ್ಬೋದಿತ್ತು. ಲೊಕೇಶನ್ನು, ಎಲ್ಲಿ ಪ್ಲೇಸ್ ಎಲ್ಲನೂ ಹೇಳಿದ್ದೆ ಡೀಟೇಲಾಗಿ. ನನ್ನ ತಂಗಿ ಮದುವೆಯಲ್ಲಿ ಸಹ ಹಾಗೆ ಹೇಳಿದ್ದೆ. ಸೊ ಹಾಗೆ
ನಮಗೆ ಒಂದು 4 ಜನ ಮನೆಗೆ ಬರೋದು, ಇದು ಫಂಕ್ಷನಿಗೆ ಬರೋದು ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತಾ. ಅದಕ್ಕೋಸ್ಕರ ಎಲ್ಲರನ್ನು ಇನ್ವೈಟ್ ಮಾಡಿದ್ದೆ. ಒಬ್ಬೊಬ್ಬರಿಗೆ ಇರ್ತದೆ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಲಿಲ್ಲ, ಯಾಕೆ ಹೋಗಬೇಕು ಆ ಥರ ಎಲ್ಲ. ಒಬ್ಬೊಬ್ಬರಿಗೆ ಕಷ್ಟ ಗೊತ್ತಿರ್ತದೆ ಫಂಕ್ಷನ್ ಮಾಡಿ, ಮನೆಯಲ್ಲಿ ಫಂಕ್ಷನ್ ಮಾಡಿ. ಒಬ್ಬೊಬ್ಬರು ಎಲ್ಲನೂ ಇದು ತಪ್ಪೇ ತಿಳ್ಕೊಳ್ತಾರೆ, ಇವ್ರಿಗೆ ಮನೆಗೆ ಬಂದು ಕೊಡಲಿಲ್ಲ ಹಾಗೆ ಹೀಗೆ ಅಂತ. ಫ್ಯಾಮಿಲಿಯಲ್ಲೇ ತುಂಬ ಜನ ಇದ್ದಾರೆ ಆಯ್ತಾ. ಹಾಗೆ ಬೇರೆ ಎಲ್ಲಾದರೂ ಕೊಟ್ಟರೆ ಅವ್ರ ಮನೆಗೆ ಬಂದು ಕೊಡಬೇಕಿತ್ತು, ಬಾಯಲ್ಲಿ ಅಂತ ಕೇಳಿದ್ದು, ಬೇರೆಯವ್ರ ಹತ್ರ ಅಂತ ಕೇಳಿದ್ದು, ಆ ಥರ ಎಲ್ಲ. ಮತ್ತು ಒಬ್ಬೊಬ್ಬರು ಮನೆಯಲ್ಲಿ ಕೊಟ್ಟರೆ ಅವರ ಮನೆಗೆ ತಲುಪಿಸೋದಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಆದರೆ ಮದುವೆ ಟೈಮಲ್ಲಿ ಎಲ್ಲರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋದು ಎಷ್ಟು ಕಷ್ಟ ಅಪ್ಪ, ಸಾಕಾಗಿ ಹೋಗ್ತದೆ. ಅದು ಈ ಬಿಸಿಲಲ್ಲಿ ನಾವೊಂದು 2 ದಿನ ಹೋಗಿದ್ದೇವೆ, ನಮಗೆ ಸಾಕಾಗಿದೆ. ನನಗಾಯ್ತು ಅಮ್ಮ ಎಲ್ಲ ಹೇಗೆ ಕರ್ಕೊಂಡು ಹೋಗಿದ್ವಿ, ನಾವೆಲ್ಲ ಗಾಡೀಲಿ ಹೋಗೋದು, ನಾವು ನಡ್ಕೊಂಡು ಹೋಗ್ಬೇಕು, ಆ ಥರ ಅಂತ ಆಗ್ತದೆ. ಸೊ ಹಾಗೆ ಒಂದು ಕಾಲ್ ಬಂತು ಗೈಸ್. ಇದು ಎಂತಂತ ಹೇಳಿದರೆ, ಅದು ಎಂಥ IDFC ಬ್ಯಾಂಕಿದು ಇದು ಎಂಥ ಲೋನ್ ಇದೆಲ್ಲ ಇರ್ತದಲ್ಲ, ಬೈಕಿದ್ದು ಲೋನು, ಅದರದ್ದು ನಾವು 28ಗೆಲ್ಲ ಹಾಕ್ತೀವಿ ಆಯಿತಾ. ಅದು ಯಾವಾಗ 3 ತಾರೀಕಿಗೆ ಕಟ್ಟಾಗಲಿಕ್ಕೆ 28ಗೆ ನಮ್ಮ ಅಕೌಂಟಲ್ಲಿ ಹಾಕಿದ್ದು. ಅವರು 5 ತಾರೀಕುವರೆಗೆ ಸಹ ಕಟ್ ಮಾಡಲಿಲ್ಲ. ಕಟ್ ಮಾಡದೆ ನಮಗೀಗ ಪೆನಾಲ್ಟಿ ಹಾಕಿದ್ದಾರೆ. ಎಷ್ಟು 500 ಚಿಲ್ಲರೆ. ತಪ್ಪು ಅವ್ರದ್ದು. ನಾವು ಅಮೌಂಟ್ ನಮ್ಮ ಟೈಮಿಗೆ ಕರೆಕ್ಟಾಗಿ ನಾವು ಹಾಕಿರ್ತೇವೆ. ಇವಾಗ ಚೆಕ್ ಬೌನ್ಸ್ ಬೇರೆ, ಪೆನಾಲ್ಟಿ ಬೇರೆ. ನಮಗೆ ಬೇರೆ ಏನಾದರೂ ಲೋನ್ ಬೇಕಾದರೆ ನಮಗೆ ಸಿಗೋದಿಲ್ಲಲ್ಲ. ಸೊ ಅವರಿಗೆ ನಾನು ಅವಾಗ ಕಾಲ್ ಮಾಡಿದ್ದೆ. ನನಗೆ IDFC ಬ್ಯಾಂಕಿನವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ಸೊ ಶೋರೂಮಿನವರಿಗೆ ಕಾಲ್ ಮಾಡಿದೆ. ಶೋರೂಮಿನವರು ಇವಾಗ ಹೇಳ್ತಿದ್ದಾರೆ ಬ್ಯಾಂಕ್ ಸರ್ವರ್ ಡೌನ್ ಆಗಿ ಆ ಥರ ಪ್ರಾಬ್ಲಮ್ ಆದದ್ದು. ಸೊ ಅವರು ಇದಕ್ಕೆ ಎಂತ ಫೈನಾನ್ಸ್ ಅವರಿಗೆ ದೂರು ಹೇಳ್ತಾರೆ ಎಂತ ಗೊತ್ತಿಲ್ಲ ಗೈಸ್. ಆದರೆ ನನಗೆ ಈ ಥರ ಎಲ್ಲ ಆದರೆ ಒಂಥರ ಕಿರಿಕಿರಿ ಆಗೋದು ಮೇಲೆ. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.